ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತೇಹಿ ರಾವಣ ಕಹ ಲಘು ಕಹಸಿ ನರ ಕರ್ ಕರಸಿ ಬಖಾನ ರೇ ಕಪಿ ಬರ್ಬರ್ ಖರ್ಭ ಖಲ್ ಅಬ್ ಜಾನಾ ತವ ಜ್ಞಾನ ಸುನಿ ಅಂಗದ ಸಕೋಪ ಕಹ ಬಾನಿ बोलू संभारी अधम अभिमानी सहस बाहु भुज गहन अपारा दहन अनल सम जासु कुठारा जासु परसु सागर खर धारा बूढ़े नृप अगणित बहु बारा तासु गर्भ जेहि देखत भागा सो नर क्यों दस सीस अभागा राम मनुज कस रे सठ बंगा धन्वी कामु नदी पुनि गंगा पशु सुरधेनु कल्पतरु रूखा अन्नदान अरु रस पीयूषा बैनतेय खग अहि सहसानन चिंतामणि पुनि उपल दसानन सोनु मति मंद लोक बैकुंठा लाभ की रघुपति भगति अकुंಠ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಅಂಗದನಿಗೆ ತನ್ನ ಶಕ್ತಿ ಬಲ ಪರಾಕ್ರಮದ ಬಗ್ಗೆ ಹೇಳ್ತಾ ಇದ್ದಾನೆ. ನೀನು ಯಾವತ್ತಾದರೂ ನನ್ನ ಬಗ್ಗೆ ಕೇಳಿದೀಯಾ? ಎಷ್ಟು ಪ್ರತಾಪಶಾಲಿಯಾದಂತಹ ರಾವಣ ನಾನು, ಅಂತಹ ಮಹಾಪ್ರತಾಪಿಯೂ ಜಗತ್ಪ್ರಸಿದ್ಧನೂ ಆದಂತಹ ಈ ರಾವಣನನ್ನ ನೀನು ಲಘುವಾಗಿ ತಗೊಂಡಿದ್ಯಾ? ಒಬ್ಬ ಮನುಷ್ಯ ಮಾತ್ರ ನನ್ನ ಕೊಂಡಾಡ್ತಾ ಇದೆಯಾ ಅಂದ್ರೆ ನನ್ನಂತಹ ಪ್ರತಾಪಶಾಲಿ ಜಗತ್ಪ್ರಸಿದ್ಧನಾದಂತಹ ರಾವಣನನ್ನ ನೀನು ತುಂಬ ಲಘು ಅಂತ ನೀನು ಲೆಕ್ಕಾಚಾರ ಹಾಕೊಂಡಿದ್ಯಾ, ಆ ರೀತಿ ಅನ್ಕೊಂಡಿದ್ಯಾ. ಆದರೆ ಒಬ್ಬ ಮನುಷ್ಯ ಅಂದರೆ ರಾಮನ ಬಗ್ಗೆ ಹೇಳ್ತಾ ಇರೋದು, ಅವನೊಬ್ಬ ಸಾಮಾನ್ಯ ಮನುಷ್ಯ, ಅವನನ್ನ ಮಾತ್ರ ನೀನು ಕೊಂಡಾಡ್ತಾ ಇದೆಯಾ? ಎಲೈ ದುಷ್ಟನೇ, ಅನಾಗರಿಕನೇ, ತುಚ್ಛ ವಾನರನೇ, ಈಗ ನಾನು ನಿನ್ನ ಬುದ್ಧಿಯನ್ನು ತಿಳ್ಕೊಂಡಿದ್ದೀನಿ. ಅಂದರೆ ಈಗ ನೀನು ಎಂಥವನು ಅನ್ನೋದು ನನಗೆ ಗೊತ್ತಾಗಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ರಾವಣನ ಈ ಮಾತನ್ನ ಕೇಳಿಸ್ಕೊಂಡಂತಹ ಅಂಗದ ಕೋಪ ಮಾಡಿಕೊಂಡು ಹೇಳ್ತಾನೆ, ಎಲ್ಲವೋ ಅಧಮ ದುರಭಿಮಾನಿಯೇ, ಅಂದರೆ ತುಂಬ ಕೆಟ್ಟದಾಗಿ ಅವನಿಗೊಂದು ಅಭಿಮಾನ ಇದೆ, ನಾನು ನನ್ನದು ಅಂತ ಒಂದು ಗರ್ವ ಇದೆ. ಎಚ್ಚರಿಕೆಯಿಂದ ಮಾತಾಡು. ತೇಜ ಪ್ರಭಾವಶಾಲಿಯಾದಂತಹ ಆ ಭಾರ್ಗವ ರಾಮನ ಗಂಡು ಕೊಡಲಿ ಅನ್ನುವಂತಹ ದಾವಾಗ್ನಿಗೆ ಸಹಸ್ರ ಬಾಹುವಿನ ಭುಜಗಳು ಅನ್ನುವಂತಹ ವನ ಆಹುತಿ ಆಗೋಗಿತ್ತು. ಅಂದರೆ ಸಹಸ್ರ ಬಾಹು ಇರ್ತಾನಲ್ಲ, ಅವನನ್ನ ಭಾರ್ಗವ ರಾಮ ಇದಾನಲ್ಲ, ಅವನು ಕೊಚ್ಚಾಕ್ಬಿಟ್ಟಿದ್ದ. ಅಂದರೆ ಅವನು ಕೊಡಲಿ ಥರ ಇತ್ತು, ಈ ಸಹಸ್ರ ಬಾಹುವಿನ ಭುಜಗಳಿತ್ತಲ್ಲ ಅದೆಲ್ಲವೂ ಕೂಡ ವನದ ಹಾಗೆ ಅವನ ಕೊಡಲಿಗೆ ಅದೆಲ್ಲ ಆಹುತಿಯಾಗಿತ್ತು. ಅವನ ಪರಶುವಿನ ತೀವ್ರ ಧಾರಾ ಸಮುದ್ರದಲ್ಲಿ ಅಸಂಖ್ಯಾತ ರಾಜರು ಮುಳುಗೋದ್ರು. ಇಲ್ಲಿ ಪರಶುರಾಮನ ಬಗ್ಗೆ ಹೇಳ್ತಾ ಇರೋದು. ಅಂಥ ಪರಶುರಾಮನ ಗರ್ವ ಕೂಡ ಶ್ರೀರಾಮನನ್ನ ನೋಡ್ತಾ ಇದ್ದ ಹಾಗೇನೆ ಓಡ್ಹೋಯ್ತು. ಅಂದ್ರೆ ಇಲ್ಲಿ ಯಾರು ಅಷ್ಟೊಂದು ಗರ್ವಿಷ್ಠನಾಗಿದ್ನೋ ಅಂಥ ಪರಶುರಾಮ ಸಹಸ್ರ ಬಾಹುಗಳಿದ್ದಂತಹ ಅಂತ ರಾಜನ ಭುಜಗಳನ್ನೆಲ್ಲ ಕತ್ತರಿಸ್ಬಿಟ್ಟಿದ್ನೋ, ಅವನು ಕತ್ತರಿಸಿದಂತಹ ಕ್ಷತ್ರಿಯರಿದಾರಲ್ಲ ಅವರನ್ನೆಲ್ಲ ಕೊಚ್ಚಾಕ್ತಾ ಇದ್ದ ಅವನು. ಅಂಥ ರಕ್ತದ ಕೋಡಿಯಲ್ಲೇ ಬೇಕಾದಷ್ಟು ರಾಜರು ಮುಳುಗೋದ್ರು, ಅಸಂಖ್ಯಾತ ಅಂತ ಹೇಳಿದಾರೆ ನೋಡಿ. ಅಂಥ ಪರಶುರಾಮನ ಗರ್ವನೇ ಶ್ರೀರಾಮನ ಮುಂದೆ ನೋಡ್ತಾ ಇದ್ದ ಹಾಗೇನೆ ಓಡ್ಹೋಯ್ತು. ಇನ್ನು ನೀನು ಯಾವ ಲೆಕ್ಕ ಅಂತ ಹೇಳ್ತಾ ಇರೋದು. ಎಲೈ ನಿರ್ಭಾಗ್ಯ ದಶಕಂಠನೆ, ಅಂತಹ ಮಹಾತ್ಮನಾದಂತಹ ಶ್ರೀರಾಮ ಮನುಷ್ಯ ಮಾತ್ರ ಹೇಗಾಗೋದಕ್ಕೆ ಸಾಧ್ಯ ಅಂತ ಪರಶುರಾಮ ಎಂತೆಂಥ ರಾಜರನ್ನೇ ಕೊಂದಿದ್ದ. ಅವನ ಗರ್ವನೇ ಇವನ ಮುಂದೆ ಇರಲಿಲ್ಲ ಅಂತಂದ್ಮೇಲೆ ಅವನು ಸಾಮಾನ್ಯ ಮನುಷ್ಯ ಹೇಗಾಗಿರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಎಲವೋ ಮೂರ್ಖ ಉದ್ದಂಡನೆ, ಶ್ರೀರಾಮ ಸಾಮಾನ್ಯ ಮನುಷ್ಯನಾ ಅಂತಂದ್ಬಿಟ್ಟು ಇಲ್ಲಿ ಅದಕ್ಕೆ ಕೆಲವೊಂದು ಉಪಮಾನಗಳನ್ನು ಕೊಡ್ತಾನೆ. ಮನ್ಮಥ ಏನು ಧನುರ್ಧಾರಿನ ಅಂದರೆ ಮನ್ಮಥ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ, ಆದರೆ ಅವನು ಸಾಮಾನ್ಯವಾದ ಬಿಲ್ಲುಗಾರನ. ಅವನು ಯಾವ ಒಂದು ಸ್ಟೇಜಲ್ಲಿದ್ದಾನೆ, ಅವನು ಎಂಥ ಬಿಲ್ಲುಗಾರ, ಅವನು ಸಾಮಾನ್ಯ ಬಿಲ್ಲುಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ಧನುರ್ಧಾರಿ ಅಲ್ಲ, ಮನ್ಮಥ ಅಲ್ವಾ, ಆದರೆ ಅವನ ಕೈಯಲ್ಲಿ ಬಿಲ್ಲು ಬಾಣ ಇರುತ್ತೆ. ಅದೇ ರೀತಿ ಗಂಗಾದೇವಿ ಒಂದು ಸಾಮಾನ್ಯ ನದಿನ ಅಂದರೆ ಅದಕ್ಕೆ ಎಷ್ಟು ಪವಿತ್ರತೆ ಇದೆ, ಅದು ಸಾಮಾನ್ಯ ನದಿ ಅಂತ ಹೇಳೋದಕ್ಕಾಗಲ್ಲ. ಆದರೆ ನದಿ ಥರ ನಮಗೆ ಕಾಣಿಸುತ್ತಷ್ಟೇನೆ, ಆದರೆ ಅದು ಸಾಮಾನ್ಯ ನದಿ ಅಲ್ಲ. ಅದೇ ರೀತಿ ಕಾಮಧೇನು ಸಾಮಾನ್ಯ ಒಂದು ಪಶುನ.
ಕಲ್ಪವೃಕ್ಷ ಒಂದು ಬರೀ ಮರನ, ಅದು ನೋಡೋದಕ್ಕೆ ಮರನೇ, ಆದರೆ ಕೇಳಿದ್ದೆಲ್ಲವನ್ನ ಕೊಡುವಂಥದ್ದು. ಅದು ಒಂದು ವಿಶೇಷತೆ ಇದೆ ಅಲ್ವಾ, ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇದೆ. ಅನ್ನದಾನ ಅನ್ನೋದು ಒಂದು ಸಾಮಾನ್ಯ ದಾನನ, ಅಮೃತ ಅನ್ನೋದು ಬರೀ ಒಂದು ರಸನ, ಗರುಡ ಅನ್ನೋದು ಒಂದು ಸಾಮಾನ್ಯ ಪಕ್ಷಿನ. ಅಂದರೆ ಇದೆಲ್ಲವೂ ಕೂಡ ಒಂದು ವಿಶೇಷವನ್ನು ಪಡೆದಿರುವಂಥದ್ದು. ಇದನ್ನು ನಾವು ನೋಡೋದಕ್ಕೆ ಸಾಮಾನ್ಯ ಅಂತ ಅನ್ಸುತ್ತಷ್ಟೇ, ಆದರೆ ಹಾಗಲ್ಲ. ಈಗ ಸಹಸ್ರಪಣ ಅಂದರೆ ಸಹಸ್ರ ಹೆಡೆಗಳಿರುತ್ತಲ್ಲ ಆದಿಶೇಷ, ಅದು ಸಾಮಾನ್ಯ ಸರ್ಪನ. ಅದು ಚಿಂತಾಮಣಿ ಅನ್ನೋದು ಸಾಮಾನ್ಯವಾದಂಥ ಒಂದು ಕಲ್ಲ ಅಂತಂದ್ಬಿಟ್ಟು. ಅದೇ ರೀತಿ ರಾಮ ಮನುಷ್ಯನ ರೂಪದಲ್ಲಿದ್ದಾನೆ ಅಂತಂದಿದ ತಕ್ಷಣ ಅವನು ಸಾಮಾನ್ಯ ಮನುಷ್ಯನ ಅಂತ ಆ ರೀತಿ ಇವನು ಕೇಳ್ತಾ ಇರೋದಿಲ್ಲಿ. ಮೂರ್ಖ, ವೈಕುಂಠ ಒಂದು ಸಾಮಾನ್ಯ ಲೋಕನ. ಶ್ರೀರಾಮನಲ್ಲಿರುವಂತಹ ಅಖಂಡ ಭಕ್ತಿ ಅನ್ನೋದಿದೆಯಲ್ಲ, ಅದು ಬೇರೆ ಲಾಭಗಳ ಥರ ಸರ್ವಸಾಮಾನ್ಯವಾದದ್ದು ಅಂತ ನೀನು ಅನ್ಕೊಂಡಿದೀಯಾ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಅಂದರೆ ರಾಮನಲ್ಲಿರುವಂತಹ ಅಖಂಡ ಭಕ್ತಿ ಇದೆಯಲ್ಲ, ಅದು ವಿಶೇಷವಾಗಿರುವಂಥದ್ದು. ಅದು ಸಾಮಾನ್ಯವಾಗಿ ನಾವು ಯಾವುದೋ ಒಂದು ದೇವತೆಯನ್ನು ಪೂಜೆ ಮಾಡಿ ಕೇಳ್ಕೊಂಡಾಗ ನಮ್ಗೆ ಅದರಿಂದ ಸಿಗುತ್ತಲ್ಲ, ಏನೋ ಒಂದು ಕೆಲಸ ಮಾಡಿದಾಗ ಒಂದು ಲಾಭ ಇರುತ್ತೆ ನಮಗೆ ಅಲ್ವಾ, ಆ ಥರ ಸಾಮಾನ್ಯ ಲಾಭ ಅಂತ ನೀನು ತಿಳ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿಲ್ಲಿ ಅವನು ಪ್ರಶ್ನೆ ಮಾಡಿದಾನೆ ನೋಡಿ. ಈ ಒಂದು ವಿಷಯಗಳನ್ನು ಕೇಳಿದಾಗ ಅಂದರೆ ಅವನು ಯಾವ್ಯಾವ ಒಂದು ವಸ್ತು, ಪಕ್ಷಿ ಅಥವಾ ಪ್ರಾಣಿ ಇದನ್ನೆಲ್ಲ ಹೇಳಿದ್ನೋ, ನೋಡೋದಕ್ಕದು ನಮಗೆ ಸಾಮಾನ್ಯ ಅಂತಲೇ ಅನಿಸೋದು, ಆದರೆ ಅದು ಸಾಮಾನ್ಯ ಅಲ್ಲ ಅಲ್ವಾ. ಅದೇ ರೀತಿ ರಾಮ ಮತ್ತು ರಾಮನ ಭಕ್ತಿ ಅನ್ನೋದು ಸಾಮಾನ್ಯ ಅಲ್ಲ ಅನ್ನೋದನ್ನ ಇಲ್ಲಿ ರಾವಣನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.